ಹೊಡಿಸಿ ಅವ್ಗೆ ಯಾಕೆ ಮಜ್ಜಿಗೆ ಅನ್ಕೋತ ನಾವತ್ತು ಮಾಡೋಣ ಬರ್ರಿ ರೋಡ್ ಸೈಡ್ ಎಗ್ ರೈಸ್. ಹೆಂಗೆ ಎಗ್ ರೈಸ್ ಮಾಡೋದು ತೋರಿಸ್ನು ಬರ್ರಿ. ಒಂದು ಬುಟ್ಟಿ ತೊಗೋದ್ರಿ, ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿರಿ, ಒಂದು 2 ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡ್ಕೊಂಡು ನಾನು ಅದನ್ನು ಹಾಕ್ಕೊಳತ್ತೇನೆ ನೋಡಿರಿ. ಇದನ್ನೆಲ್ಲ ಎಣ್ಣೆಗ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಫ್ಲೇವರ್ ಬಿಡ್ತೈತ್ರಿ ಇದು ಎಣ್ಣೆ ಹಾಕ್ಕೊಂಡ್ರೆ. ಆಮೇಲೆ ಮಸಾಲೆ ನೋಡಿರಿ, ಯಾವ್ದು ಬೇಕಾದ ಮಸಾಲೆ ಹಾಕೋರಿ. ಮಸಾಲ ನಂತರ ಚಿಲ್ಲಿ ಪೌಡ್ರ್ 1 ಸ್ಪೂನ್ ಹಾಕ್ಕೊಂಡು ನೋಡಿರಿ, ಅದನ್ನೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರೀ. ಆಮೇಲೆ ತತ್ತಿ ಹೊಡ್ಕೊಂಡ ನೋಡಿರಿ, ಅದನ್ನ ತತ್ತಿ ಹಾಕ್ಕೊಳತ್ತೇನೆ ನೋಡಿರಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ ಒಂದು 2 ನಿಮಿಷ. ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡು ಈ ಥರ ರೆಡಿ ಆಕೈತಿ ಒಂದು 2 ನಿಮಿಷಕ್ಕೆ. ಆಮೇಲೆ ನಾವು ಮಾಡಿಟ್ಟಿದ್ದು ರೈಸ್ ಹಾಕ್ಕೋಬೇಕು ನೋಡಿರಿ. ರೈಸ್ ಹಾಕೋ ನಂತರ ಇದಕ್ಕೆ ಉಪ್ಪು ರೀ, ಆಮೇಲೆ ಚಿಲ್ಲಿ ಪೌಡ್ರ, ಕೊತ್ತಂಬರಿ ರೀ, ಮಸಾಲೆ ಸ್ವಲ್ಪ, ಡಾರ್ಕ್ ಸೋಯಾ ಸಾಸ್ ರೀ, ಚಿಲ್ಲಿ ಪೇಸ್ಟ್ ನೋಡಿರಿ, ಚಿಲ್ಲಿ ಸಾಸ್. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಮಸ್ತಂಗೆ. ಯಾರ್ಯಾರು ನಮ್ಮ ಐಡಿ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೋರಿ. ಈ ಥರ ಆಯ್ತು ನೋಡಿರಿ ನಮ್ದು ಎಗ್ ರೈಸ್ ರೆಡಿ ಆಯ್ತು ನೋಡಿರಿ. ಸ್ಟ್ರೀಟ್ ಸ್ಟೈಲ್ ತಗೊಂಡ್ರು ಒಂದು ಪ್ಲೇಟ್ನಾಗ. ಫೈನಲ್ ಲುಕ್ ಈ ಥರ ಆಯ್ತು ನೋಡಿರಿ. ನೀವು ಇದೇ ಥರ ಮನ್ಯಾಗ ಮಾಡ್ಕೊರಿ, ಹಂಗೆ ಎಲ್ಲರಿಗೆ ಶೇರ್ ಮಾಡಿರಿ.